ಆದರಣೀಯ ನರೇಂದ್ರ ಮೋದಿಜಿಯವರಿಗೆ, ನಮ್ಮ ದೇಶದ ಪ್ರಧಾನ ಮಂತ್ರಿಯವರಿಗೆ ಹೇಳಿ ಅನ್ನೋ ಪದವನ್ನು ಉಪಯೋಗಿಸ್ಕೊಂತಾರೆ. ಇದಕ್ಕೆ ಕಾರಣ ಒಂದೇ ಏನು ಅಂತಂದರೆ, ಅವರು ಇಲ್ಲಿವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಅಂತೆ. ಅದಕ್ಕೆ ನಮ್ಮ ಮೆಚ್ಚಿನ ನಮ್ಮ ಗೌರವಿತವಾದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಹೇಳಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಇಲ್ಲಿವರೆಗೆ ಏನು ಶೌರ್ಯದ ಕೆಲಸ ಮಾಡಿದ್ದೀರಾ ಹೇಳಿ ನೋಡೋಣ. ಕಲಬುರಗಿ ಜೈಲಲ್ಲಿ ಕ್ರಿಮಿನಲ್ಸಿಗೆ 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ. ಇದು ನಿಮ್ಮ ಶೌರ್ಯದ ಕೆಲಸನಾ? ಇಲ್ಲಿವರೆಗೂ ಎಲ್ಲ ಜನದ ಜೊತೆಗೆ ಅವರ ಭಾವನೆಗಳನ್ನು ತಿಳ್ಕೊಂಡು, ಒಂದು ಶೌಚಾಲಯಗಳನ್ನು ಕಟ್ಟೋದು ಹಿಡ್ಕೊಂಡು, ಒಂದು ಗ್ಯಾಸ್ಗಳನ್ನು ಕೊಡೋದನ್ನು ಹಿಡ್ಕೊಂಡು, ರೈತರದ ಒಂದು ವಿಷಯ ಹಿಡ್ಕೊಂಡು, ಎಲ್ಲ ವಿಷಯದಲ್ಲಿ ಇಡೀ ನಮ್ಮ ಭಾರತ ದೇಶದ 140 ಕೋಟಿ ಜನರಿಗೆ ಮನಮುಟ್ಟುವಂಥ ಕೆಲಸ ಮಾಡಿರೋದು ಅದನ್ನೇ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು. ನಮ್ಮದೇ ಆದ ಕಲಬುರಗಿ ಜಿಲ್ಲೆಯಲ್ಲಿ ಬಾಮನಿ ಫೋರ್ಟ್ ಪ್ರಧಾನಮಂತ್ರಿಜಿಯವರು ಅದನ್ನು ಗುರುತಿಸ್ಬಿಟ್ಟು ಯುನೆಸ್ಕೋಗೆ ವರ್ಲ್ಡ್ ಹೆರಿಟೇಜಲ್ಲಿ ಒಂದು ಲಿಸ್ಟಲ್ಲಿ ಇವ್ರು ಕಳಿಸಿದ್ದಾರೆ. ಅದೇ ಬಾಮನಿ ಫೋರ್ಟನ್ನು ವೀಕ್ಷಿಸಲು ಬಂದಿರುವ ಟೂರಿಸ್ಟ್ಗಳು ಇಲ್ಲಿನ ಕೊಳಚೆ, ಇಲ್ಲಿನ ಗಲೀಜು ನೋಡಿಬಿಟ್ಟು ಬೇಜಾರಾಗಿ ಒಳಗಡೆ ಹೋಗ್ಲಾರ್ದೇ ಹೊರಗಡೆ ಹೋಗ್ತಾರೆ. ಯಾವ ಟೂರಿಸ್ಟು ಅಂದರೆ ಅಮೆರಿಕ ಮತ್ತು ಇಂಗ್ಲೆಂಡಿಂದ ಬಂದಿರುವ ಟೂರಿಸ್ಟ್ಗಳು. ನಾಚಿಕೆ ಆಗಲ್ವಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ? ನಿಮ್ಮ ಮನೆ ಎದುರು ಹಿಂಗೆ ಕೊಳಚೆ ಇಟ್ಕೊತೀರಾ ನೀವು ಉಸ್ತುವಾರಿ ಸಚಿವರೇ? ಯಾವ ನೈತಿಕತೆಯಿಂದ ನೀವು ಪ್ರಧಾನಮಂತ್ರಿಯವರಿಗೆ ಅಥವಾ ಅಮಿತ್ ಶಾಜಿ ಅವರಿಗೆ ಇಂಥ ಪದಗಳನ್ನು ಬಳಕೆ ಮಾಡ್ತೀರಾ? ಯಾವ ರೀತಿಯಿಂದನೂ ನಮ್ಮ ಕಲಬುರಗಿಯ ಜಿಲ್ಲೆಯ ಜನರು ಮುಖ ನಮ್ಮ ಉತ್ತರ ಕರ್ನಾಟಕದ ಹವಳಿ ಜಲಾಶಯಗಳಂದರೆ ಒಂದು ನಾರಾಯಣಪುರ ಜಲಾಶಯ ಮತ್ತು ಆಲಿಮಟ್ಟಿ ಜಲಾಶಯ. ಸೊ ಆಲಿಮಟ್ಟಿ ಜಲಾಶಯ ಏನಪ್ಪ ಅಂತಂದ್ರೆ ಈಗಾಗಲೇ ಏನಪ್ಪ ಅಂತಂದ್ರೆ 17 TMC ನೀರು ಓಳು ತುಂಬ್ಯದ, ಮತ್ತು ನಾರಾಯಣಪುರ ಜಲಾಶಯ 14 TMC ಓಳು ತುಂಬಿರೋ ಕಾರಣ ಈ ನಮ್ಮ ಭಾಗದಾಗ ಈಗ ನಾರಾಯಣಪುರ ಅಚ್ಚುಕಟ್ಟು ಪ್ರದೇಶ ಏನದ, ರೈಟ್ ಬ್ಯಾಂಕ್ ಕೆನಲ್ ಮತ್ತು ರೈಟ್ ಬ್ಯಾಂಕ್ ಕೆನಲ್ ನಿಂತ ಏನಪ್ಪ ಅಂತಂದ್ರೆ ಈ ಅಚ್ಚುಕಟ್ಟು ಪ್ರದೇಶದಾಗೆ ನೀರಾವರಿ ಪ್ರದೇಶ ಏನಪ್ಪ ಅಂತಂದ್ರೆ ಪ್ರತಿ ವರ್ಷನೂ ನೀರಿನ ಸಮಸ್ಯೆ, 2ನೇ ಬೆಳೆಗೆ ಬೆಳಿಬೇಕಾದ್ರೂ ನೀರಿನ ಸಮಸ್ಯೆ ಆಗೋದಕ್ಕೆ ಕಾರಣನೇ ಓಳು ತುಂಬಿರೋದು ಅಂತ ಹೇಳ್ತೀನಿ. ಸೊ ಅದೇ ರೀತಿ ಈ ಸದ್ದು ವಿಷಯ, ಇದಕ್ಕೆ ಪರಿಹಾರ ಏನು, ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ. ಈ ಪ್ರತಿ ವರ್ಷ ಬೇಸಿಗೆಗೂ ಏನಪ್ಪ ಅಂತಂದ್ರೆ ನಾರಾಯಣಪುರ ಜಲಾಶಯ ನಿಂತ ಏನಪ್ಪ ಅಂತಂದ್ರೆ ಕಲಬುರಗಿ ನಗರಕ್ಕೂ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಆಗ್ತಕ್ಕಂಥದ್ದು. ಸೊ ಹೀಗಾಗಿ ಏನಪ್ಪ ಅಂದ್ರೆ ಇದು ಎಲ್ಲ ಸಮಸ್ಯೆಗೆ ಏನಪ್ಪ ಅಂತಂದ್ರೆ ಪರಿಹಾರನೇ ಕೃಷ್ಣಾ ಮೇಲ್ದಂಡ ಯೋಜನೆ ಹಂತ 3. ಕೃಷ್ಣಾ ಮೇಲ್ದಂಡ ಯೋಜನೆ ಹಂತ 3 ಅಂತಂದ್ರೆ ಈ ಆಲಿಮಟ್ಟಿ ಡ್ಯಾಮ್ ಏನಪ್ಪ ಅಂತಂದ್ರೆ 17 ಅಡಿ ಎತ್ತರ ಮಾಡುವ ಮುಖಾಂತರ ಏನಪ್ಪ ಅಂದ್ರೆ ಇನ್ನ 150 TMC ನೀರು ಹೆಚ್ಚಿಸ್ಬೋದು ಅನ್ನೋ ಮಾತು. ಸೊ ಅಂದ್ರೆ ಇನ್ನ 150 TMC ನೀರನ್ನ ಹೆಚ್ಚಿಗೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ 150 TMC ನೀರು ಹೆಚ್ಚಿಗೆ ಆಗೋದ್ರ ನಿಂತು ಇವತ್ತಿನ ದಿನಲೇ ನಾವು ಕಲಬುರಗಿ ಜಿಲ್ಲೆ ಜವರಗಿ ತಾಲೂಕು ಮತ್ತು ಯಡ್ರಾಮಿ ತಾಲೂಕಿನಲ್ಲಿ ನೋಡ್ಬೋದು ಮಲ್ಲಾಬಾದ್ ಏತ ನೀರಾವರಿ ಲಿಫ್ಟ್ 1 ಲಿಫ್ಟ್ 2